ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ಗಾಣದಿಂದ ಕೊಬ್ಬರಿ ಎಣ್ಣೆಯನ್ನು ತಯಾರಿಸುವ ವಿಧಾನವನ್ನು ನಾವು ತಿಳಿದುಕೊಳ್ಳೋಣ. ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅಂದರೆ ಗಾಣದಿಂದ ತಯಾರಿಸಿದ ಎಣ್ಣೆಗಳನ್ನು ತಾವೆಲ್ಲರೂ ಉಪಯೋಗಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯವೇ ಭಾಗ್ಯ, ಅದರಿಂದ ನಾವು ದೇಸಿ ಎಣ್ಣೆಯನ್ನು ಉಪಯೋಗಿಸಬೇಕು. ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆಯನ್ನು ಹೇಗೆ ತಯಾರಿಸ್ತಾರೆ ಎಲ್ಲರೂ ಸಹ ಈ ವಿಡಿಯೋದಲ್ಲಿ ವಾಚ್ ಮಾಡಿ. ಮೊದಲಿಗೆ ಕೊಬ್ಬರಿಗಳನ್ನು ಚೂರು ಮಾಡಿ ಗಾಣದಲ್ಲಿ ಹಾಕ್ತಾ ಇದ್ದಾರೆ, ಗಮನಿಸಿ. ಹಾಕ್ತಾ ಇದ್ದಾರೆ ನೋಡಿ. ಈಗ ಗಾಣ ಹೀಗಿದೆ. ಇವತ್ತಿನ ದೇಸಿಯ ಅಡುಗೆ ಎಣ್ಣೆಗೆ ತಲೆಗೆ ಆಗಲಿ ಅಡುಗೆ ಮಾಡೋದಕ್ಕಾಗಲಿ ಕೊಬ್ಬರಿ ಎಣ್ಣೆಯನ್ನು ಬಳಸೋದು ತುಂಬ ಸೂಕ್ತ. ಇವತ್ತಿನ ಕಾಯಿಲೆಗಳಲ್ಲಿ ನೋಡಿ ಈ ರೀತಿ ಆಡಿಸ್ತಾ ಇದ್ದಾರೆ ನೋಡಿ, ಆಡ್ತಾ ಇದೆ ಆಡ್ತಾ ಇದೆ ಈ ರೀತಿ ಇವರೇ ಆಡಿಸ್ತಾ ಇರೋದು. ಇವರೇ ಓನರು, ಅಂಗಡಿ ಓನರು ನೋಡಿ. ನೋಡ್ತಾ ಇದ್ರಲ್ಲ, ಗಮನಿಸ್ತಾ ಇದ್ದೀರಲ್ಲ ಇಲ್ಲಿ ಹೇಗಾಗ್ತಾಯಿದೆ ನೋಡಿ, ಹೆಂಗೆ ರೌಂಡ್ ತಿರುಗ್ತಾ ಇದೆ. ಇಲ್ಲಿ ಬರ್ತದೆ ಎಣ್ಣೆ, ತೋರಿಸ್ತೀನಿ ನಿಮಗೆ ನೋಡಿ. ಸ್ವಲ್ಪ ಟೈಮ್ ಕಳಿಬೇಕು. ತಿರುಗ್ತಾ ಇದೆ. ಸರ್ ನಮಸ್ಕಾರ ಸರ್, ಹೇಳಿ. ಕೊಬ್ಬರಿ ಹಾಕಿದ್ರೆ ಎಣ್ಣೆ ಬರುತ್ತೆ. ಕೊಬ್ಬರಿ ತಲೆಗೆ ಯೂಸ್ ಮಾಡ್ಬೋದು. ಈ ಕೊಬ್ಬರಿಗೆ ಕಡಲೆ ಬೀಜ ಮಿಕ್ಸ್ ಮಾಡಿದ್ರೆ ಊಟಕ್ಕಾಗುತ್ತೆ. ಬರೀ ಕೊಬ್ಬರಿ ಚೆನ್ನಾಗಿದ್ರೆ ಕೊಬ್ಬರಿ ಎಣ್ಣೆಲು ಊಟಕ್ಕೆಲ್ಲ ಬಳಸ್ಬೋದು. ಇದು ರೈತರು ಬೆಳೆದಿದ್ದು ಒರಿಜಿನಲ್ ಅಲ್ವೇ, ಇದೇ ಒಳ್ಳೆಯದು. ಆರೋಗ್ಯಕ್ಕೆ ಇದು ನಾವು ಬೆಳೆದಿದ್ದು ನಮ್ಮದೇ ಒಳ್ಳೆಯದೇ ಅಲ್ವಾ, ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ರೀತಿ ಆಗ್ತಾ ಇದೆ ನೋಡಿ, ಆಡಿಸ್ತಲೇ ಇರಬೇಕು. ನೋಡಿ ಹಿಂಗೆ ಆಗ್ತಾ ಇದೆ ನೋಡಿ. ಇಲ್ಲಿ ಎಣ್ಣೆ ಬರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ, ಬರ್ತಾ ಇದೆ. ಸುರಿತಾ ಇದೆ ನೋಡಿ, ನೀರುತ್ತದೆ ನೋಡಿ. ನೋಡಿ ಈ ರೀತಿ ಸಣ್ಣದು ಹಾಕ್ತಲೇ ಇದೆ, ಹಿಂಡುತ್ತಾ ಇದ್ದಾರೆ. ಈ ರೀತಿ ಇದೆ ನೋಡಿ, ರೌಂಡ್ ಎಲ್ಲ ತೋರಿಸ್ತೀವಿ. ಈ ರೀತಿ ಇದೆ ಮಿಷಿನ್. ನೋಡಿ, ಇದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೂ ಅಡುಗೆಗೂ ಸಹ ಬೆಳೆಸ್ಬೋದೈತಿ. ತಲೆಗೆ ಹಾಕಿಕೊಳ್ಳುವಂಥ ಎಣ್ಣೆಗೆ ಹಾಗೂ ಅಡುಗೆಗೂ ಸಹ ಬೆಳೆಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಎಣ್ಣೆ ಇಳಿತಾ ಇದೆ ಕೆಳಗೆ ನೋಡಿ, ಇಳಿತಾ ಇದೆ ನೋಡಿ, ತೋರಿಸ್ತಾ ಇದೀನಿ ನೋಡಿ. ತಿರುಗ್ತಾ ಇದೆ ಈ ರೀತಿ ಸಹ ಮಾಡ್ತಾ ಇದ್ದಾರೆ. ಈ ಬೆಲ್ಟಿನಿಂದ ಈ ಎಣ್ಣೆ ಗಾಣ ತಿರ್ಗತ್ ನೋಡಿ. ಈಗ ಆಗ್ತಾ ಇದೆ ನೋಡಿ, ಎಣ್ಣೆ ಇಳಿತಾ ಇದೆ. ಇದಾಗಿದೆ ನೋಡಿ, ಎಣ್ಣೆ ಗಾಣನ ಹಿಂಗೆ ತಿರುಗ್ತಾ ಇದೆ ನೋಡಿ. ಅದರಿಂದ ಎಲ್ಲರೂ ಸಹ ಸ್ವಂತ ಎಣ್ಣೆಯನ್ನು ಮಾಡ್ಕೊಳ್ಳಿ. ಎಲ್ಲ ಕೊಬ್ಬರಿ ಅಥವಾ ಹೊರಳಾಗಲಿ, ಹುಚ್ಚೆಳ್ಳಾಗಲಿ, ಎಳ್ಳೆ ಆಗಲಿ
ಸ್ವಂತ ತಂದು ಎಣ್ಣೆ ಗಾಣದಲ್ಲಿ ಮಾಡಿಸ್ಕೊಳ್ಳಿ. ನಿಮಗೆ ತುಂಬ ಅನುಕೂಲ ಆಗ್ತದೆ. ಯಾವುದೇ ಕಾಯಿಲೆಗಳು ಬರಲ್ಲ. ಬಿ ಪಿ, ಶುಗರು, ಮತ್ತೊಂದು ಹೃದಯಾಘಾತ ಅಂತಾರಲ್ಲ, ಈಗ ಚಿಕ್ಕವರಿಗೆ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಂತಾರಲ್ಲ, ಅದು ಯಾವುದು ಬರಲ್ಲ. ಆರೋಗ್ಯವೇ ಭಾಗ್ಯ. ನೀವು ಆರೋಗ್ಯವಾಗಿರಬೇಕು ಅಂದರೆ ಈ ರೀತಿ ಎಣ್ಣೆಯನ್ನು ಬಳಸಿ. ದಯವಿಟ್ಟು ನಾನು ಕೇಳ್ಕೊತೀನಿ, ನಿಮ್ಮನ್ನು ಕಳ್ಕಳಿಯಿಂದ ನಾನು ಮನವಿ ಮಾಡ್ಕೋತೀನಿ. ದೇಸಿ ಎಣ್ಣೆಯನ್ನು ಬಳಸಿ. ಹಿಡಿತಾ ಇದೆ. ಡಿಯರ್ ಫ್ರೆಂಡ್ಸ್, ಏನು ಯೋಚನೆ ಮಾಡ್ತೀರಾ ಅಂದರೆ ಇದರಿಂದ ವೆಚ್ಚ ಜಾಸ್ತಿ ಬರುತ್ತೆ, ಶ್ರಮ ಅಂತೀರ. ಶ್ರಮ ಬಿದ್ದರೂ ಸಹ ನಮ್ಮ ಆರೋಗ್ಯವನ್ನು ನಾವು ನೋಡ್ಕೋಬೇಕಲ್ಲ, ಆರೋಗ್ಯ ಚೆನ್ನಾಗಿರ್ತದೆ. ದಯವಿಟ್ಟು ಈ ಎಣ್ಣೆಯನ್ನು ಬಳಸಿ. ನಿಮಗೆ ಒಳ್ಳೆಯದಾಗಲಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನೀವೇನು ಬಂದಿದ್ದೀರಿ? ನಾನು ಕೊಬ್ಬರಿ ಎಣ್ಣೆ ಬುಸ್ಕೊಂಡು ಹಾಕಿ ಬಂದಿದ್ದೀನಿ. ಕೊಬ್ಬರಿ ಎಣ್ಣೆ ಯಾಕೆ ಬೇಕು ನಿಮಗೆ? ಅಂಗಡಿಯಲ್ಲಿ ಸಿಗಲ್ವಾ? ಪ್ಯಾಕೆಟ್ ಎಣ್ಣೆ ಸಿಗಲ್ವಾ? ಮಾಲಲ್ಲಿ ಸಿಗಲ್ವಾ? ಅಂಗಡಿಯಲ್ಲೆಲ್ಲ ಕೊಬ್ಬರಿ ಎಣ್ಣೆ ಸಿಗ್ತದಲ್ಲ. ನಾವು ಸ್ವಂತ ಬೆಳೆದಿದ್ದು ಕೊಬ್ಬರಿ ಎಣ್ಣೆ. ಇದರಿಂದ ನಾ- ಏನು ಉಪಯೋಗ ನಿಮಗೆ? ನಾವು ತಲೆಗೆ ಸಾರಿಗೆ ಉಪಯೋಗಿಸ್ತೀವಿ. ಆಮೇಲೆ ಇವತ್ತಿನ ಎಣ್ಣೆ ಮಿಕ್ಸ್ ಮಾಡಿ ಮಾಡ್ತಾರಲ್ಲ ಮಾಲ್ಗಳಲ್ಲಿ, ಅಂಗಡಿಗಳಲ್ಲಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ತಗೊಳಕ್ ನಮ್ಗೆ ಇಷ್ಟ ಇಲ್ಲ. ನಮ್ಗೆ ತಗೊಳಕ್ ಇಷ್ಟ ಇಲ್ಲ. ಯಾಕೆ ತಗೊಳಲ್ಲ? ನಮ್ಗೆ ಬೇಕಿಲ್ಲ ಅದು. ನಾವೇ ಬೆಳೆದಿದ್ದೀವಿ. ಹೌದಾ? ಓ ಎಷ್ಟಕ್ಕೆ ತಗೊಳಲ್ಲ ಹೇಳಿ ಸೂತ್ರನ? ಆ ನೀವು ಬೆಳ್ದಿದ್ದೀರ ಹೇಳಿ. ಹಾ. ಎಲ್ಲರೂ ಹೋಗ್ಬಿಟ್ಟು ಅಂಗಡಿಲೇ ಸಿಗುತ್ತೆ ಹೋಗಿ ತರ್ತಾರಲ್ಲ, ಏನು ಹೌದು. ಕೇಳಿ. ಆ ಎಣ್ಣೆ ತಿಂದು ಈ ಎಣ್ಣೆಗೂ ಆ ಎಣ್ಣೆಗೂ ಏನು ವ್ಯತ್ಯಾಸ ಹೇಳಿ? ಇದು ಪ್ರೀಮಿಯರ್ಸ್ ಎಣ್ಣೆ, ಇದು ಅದು ಡೂಪ್ಲಿಕೇಟ್ ಎಣ್ಣೆ. ಕಾಯಿಲೆಗಳು ಬರ್ತಾವ, ಅದ್ರಲ್ಲೇ ಇದ್ರಲ್ಲಿ ಬರುತ್ತಾ? ಇದ್ರಲ್ಲಿ ಬರೋದಿಲ್ಲ, ಒರಿಜಿನಲ್ ಎಣ್ಣೆ ಇದು. ಇವತ್ತಿನ ಸಮಾಜಕ್ಕೆ, ಜನಕ್ಕೆ ಏನ್ ಮೆಸೇಜ್ ಕೊಡ್ತೀರಾ? ಏನ್ ಕೊಟ್ಟಿಯಪ್ಪ? ಏನ್ ಹೇಳ್ತೀರಿ ಹೇಳಿ? ಏನು ಇಲ್ಲ, ಎಲ್ಲ ಅಚ್ಚುಕಟ್ಟಾಗಿ ಇರಪ್ಪ, ಅಚ್ಚುಕಟ್ಟಾಗಿ ಆರೋಗ್ಯವಾಗಿರವ್ವ ಅಂತ ಹೇಳ್ತೀವಿ. ಇನ್ನೇನು ಹೇಳ್ದವು? ದೇಸಿ ಎಣ್ಣೆನ ಬಳಸಿ ಅಂತ ಹೇಳ್ತೀರಾ? ಹಾ. ನಾವೇ ರೆಡಿ ಮಾಡ್ಕೋಬೇಕು. ಹ್ಮ್. ರೆಡಿಮೇಡ್ ಎಣ್ಣೆ ತುಂಬಾ ಆರೋಗ್ಯಕ್ಕೆ ಕೆಟ್ಟದು. ಬಿ ಪಿ, ಶುಗರು, ಮತ್ತೊಂದು ಕಾಯಿಲೆ ಎಲ್ಲ ಬರ್ತಾ ಇದಾವೆ. ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಎಣ್ಣೆ ಅಲ್ವಾ? ಅದಕ್ಕೆ ಹೇಳಿ ಜನತೆ. ಹೇಳ್ತೀನಿ ಕಣಪ್ಪ, ಹೇಳ್ತೀನಿ ಕಣಪ್ಪ. ಎಲ್ಲಾರು ಅನುಕೂಲವಾಗ್ಲಿ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಒನ್ಸ್ ಅಗೇನ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.